ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರ ಅಂತ ನಮಗೆಲ್ಲ ಗೊತ್ತು. ಆದರೆ ರಾಮನ ಸಹೋದರರು ಯಾರು? ಅಸಲಿ ದೈವಿಕ ರಹಸ್ಯ ಬಯಲು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ ಬಾಬು. ರಾಮಾಯಣ ಎಂದರೆ ಶ್ರೀರಾಮ, ಸೀತೆ, ಲಕ್ಷ್ಮಣ ನೆನಪಾಗುತ್ತಾರೆ. ಶ್ರೀರಾಮನು ಮಹಾವಿಷ್ಣುವಿನ 7ನೇ ಅವತಾರ ಎಂದು ನಮಗೆಲ್ಲ ಗೊತ್ತು. ಆದರೆ ರಾಮನ ಉಳಿದ ಸಹೋದರರಾದ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಇವರು ಯಾವ ದೇವತೆಗಳ ಅವತಾರಗಳು ಗೊತ್ತೇ? ಇದರ ಹಿಂದಿರುವ ಅತಿ ದೊಡ್ಡ ದೈವಿಕ ರಹಸ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ವೀಕ್ಷಕರೇ, ಮೊದಲನೇದಾಗಿ ಲಕ್ಷ್ಮಣ ಆದಿಶೇಷನ ಅವತಾರ. ಮೊದಲಿಗೆ ರಾಮನಿಗೆ ನೆರಳಿನಂತೆ ಸದಾ ಜೊತೆಗಿದ್ದ ಲಕ್ಷ್ಮಣನ ಬಗ್ಗೆ ತಿಳಿಯೋಣ. ಲಕ್ಷ್ಮಣನು ಸಾಕ್ಷಾತ್ ಆದಿಶೇಷನ ಅವತಾರ. ಆದಿಶೇಷ ಯಾರು? ಮಹಾವಿಷ್ಣು ವೈಕುಂಠದಲ್ಲಿ ಮಲಗಿರುವಾಗ ಆತ ಮಲಗುವ ಹಾವಿನ ಹಾಸಿಗೆಯೇ ಆದಿಶೇಷ. ಈ ಆದಿಶೇಷನು 1000 ಎಡೆಗಳನ್ನು ಹೊಂದಿದ್ದು ಬ್ರಹ್ಮಾಂಡವನ್ನೇ ತನ್ನ ಎಡೆಯ ಮೇಲೆ ಹೊತ್ತಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ವಿಷ್ಣುವು ರಾಮನಾಗಿ ಜನಿಸಿದಾಗ ಆದಿಶೇಷನು ಲಕ್ಷ್ಮಣನಾಗಿ ರಾಮನನ್ನು ಸದಾ ರಕ್ಷಿಸಲು ಭೂಮಿಗೆ ಬಂದನು. ರಾಮ ವನವಾಸಕ್ಕೆ ಹೊರಟಾಗ ಲಕ್ಷ್ಮಣನು 14 ವರ್ಷಗಳ ಕಾಲ ನಿದ್ರೆ ಮಾಡದೆ ರಾಮನಿಗೆ ಕಾವಲು ಕಾದನು. ಇದು ಆದಿಶೇಷನ ಗುಣ. ದ್ವಾಪರಯುಗದಲ್ಲಿ ಇದೇ ಆದಿಶೇಷನು ದ್ವಾಪರಯುಗದಲ್ಲಿ ಕೃಷ್ಣನ ಅಣ್ಣ ಬಲರಾಮನಾಗಿ ಜನಿಸಿದನು. ಅಂದರೆ ಲಕ್ಷ್ಮಣನೇ ಬಲರಾಮ. ವೀಕ್ಷಕರೇ, ಅದಾದಮೇಲೆ ರಾಮನ ಮತ್ತೊಬ್ಬ ಸಹೋದರ ಆದಂತಹ ಭರತ ಪಂಚಜನ್ಯ ಶಂಖದ ಅವತಾರ. ಮುಂದೆ ಬರುವವನು ರಾಮನ 2ನೇ ತಮ್ಮ. ಅಣ್ಣನಾದ ರಾಮನಿಗೆ ಸಿಂಹಾಸನವನ್ನೇ ತ್ಯಾಗ ಮಾಡಿದ ಭರತನು ಸಾಕ್ಷಾತ್ ಮಹಾವಿಷ್ಣುವಿನ ಪಂಚಜನ್ಯ ಎಂಬ ಶಂಖದ ಅವತಾರ. ಪಂಚಜನ್ಯ ಶಂಖದ ಮಹತ್ವ. ವಿಷ್ಣು ತನ್ನ ಕೈಯಲ್ಲಿ ಹಿಡಿದಿರುವ ಶಂಖವೇ ಪಂಚಜನ್ಯ. ಇದು ಯುದ್ಧವನ್ನು ಸಾರುವ, ಸತ್ಯವನ್ನು ಘೋಷಿಸುವ ಮತ್ತು ಮಂಗಳಕರವಾದ ಧ್ವನಿಯನ್ನು ಹೊರಡಿಸುತ್ತದೆ. ಇದರಲ್ಲಿ ಭರತನ ತ್ಯಾಗ ನೋಡೋದಾದರೆ, ಭರತನು ರಾಮನು ವನವಾಸದಿಂದ ಹಿಂದಿರುಗುವವರೆಗೆ ಸಿಂಹಾಸನ ಏರದೆ ನಂದಿ ಗ್ರಾಮದಲ್ಲಿ ಅಣ್ಣನ ಪಾದುಕೆಗಳನ್ನಿಟ್ಟು ಆಡಳಿತ ನಡೆಸಿದನು. ಅನ್ಯಾಯದ ವಿರುದ್ಧ ಹೋರಾಡಿದನು. ಪಂಚಜನ್ಯ ಶಂಖವು ಸತ್ಯದ ಧ್ವನಿ ಹೊರಡಿಸುವಂತೆ ಭರತನು ಸತ್ಯ ಮತ್ತು ಧರ್ಮದ ಸಂಕೇತವಾದನು. ಇನ್ನು ಶತ್ರುಘ್ನ ರಾಮನ 4ನೇ ತಮ್ಮ. ಅತ್ಯಂತ ಶಕ್ತಿಶಾಲಿ ಮತ್ತು ಶತ್ರುಗಳನ್ನು ನಾಶಪಡಿಸುವಲ್ಲಿ ಮುಂದಿದ್ದ. ಶತ್ರುಘ್ನ ಎಂಬ ಸಾಕ್ಷಾತ್ ಮಹಾವಿಷ್ಣುವಿನ ಪ್ರಬಲ ಆಯುಧವೇ ಸುದರ್ಶನ ಚಕ್ರದ ಅವತಾರ. ಸುದರ್ಶನದ ಚಕ್ರದ ಶಕ್ತಿ. ಸುದರ್ಶನ ಚಕ್ರವು ದುಷ್ಟರನ್ನು ಸಂಹರಿಸಿ ಧರ್ಮವನ್ನು ರಕ್ಷಿಸುತ್ತದೆ. ವಿಷ್ಣುವು ಈ ಚಕ್ರದಿಂದಲೇ ದುಷ್ಟ ಶಕ್ತಿಗಳನ್ನು ನಾಶಪಡಿಸುತ್ತಾನೆ. ಶತ್ರುಘ್ನನ ಕಾರ್ಯ. ರಾವಣಾಸುರನಂತಹ ರಾಕ್ಷಸರನ್ನು ಸಂಹರಿಸಿದ ಕೀರ್ತಿ ಶತ್ರುಘ್ನನಿಗೆ ಸಲ್ಲುತ್ತದೆ. ತನ್ನ ಅಣ್ಣ ರಾಮನಂತೆ ಧರ್ಮವನ್ನು ರಕ್ಷಿಸುವ ಕೆಲಸವನ್ನು ಸುದರ್ಶನ ಚಕ್ರದ ಅಂಶವಾದ ಶತ್ರುಘ್ನ ನಿರ್ವಹಿಸಿದ್ದನು. ನೋಡಿದ್ದೀರಾ ಸ್ನೇಹಿತರೆ, ರಾಮಾಯಣದ ಕತೆ ಕೇವಲ ಒಂದು ಕಥೆಯಲ್ಲ, ಅದೊಂದು ದೈವಿಕ ಲೀಲೆ. ಮಹಾವಿಷ್ಣುವು ರಾಮನಾಗಿ ಅವತರಿಸಿದಾಗ ಆತನ ಆಯುಧಗಳು ಮತ್ತು ಆಸನವೇ ತಮ್ಮಂದಿರಾಗಿ ಬಂದು ಲೋಕ ಕಲ್ಯಾಣ ಮಾಡಿದ್ದರು. ಈ ಸೃಷ್ಟಿಯಲ್ಲಿ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿದೆ. ಆ ದೈವಿಕ ಶಕ್ತಿ ಸದಾ ನಮ್ಮ ಜೊತೆಗಿರಲಿ. ಶ್ರೀರಾಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.